ನಾನು ಬೆಳಿಗ್ಗೆ ಎದ್ಕೊಂಡು ಸೀದಾ ಇವ್ರನ್ನ ಮಲಗಿದವ್ರನ್ನ ಎಬ್ಸ್ಕೊಂಡು ಹೋಗಿ ಮಾಡಿರುವಂಥ ಮೂವಿ ಇದು. ಮಧ್ಯಾಹ್ನ ತನಕನೂ ಶೂಟ್ ಆಗಿರಲಿಲ್ಲ. ನಾವು ಅಂದ್ಕೊಂಡಿರೋ ದೊಡ್ಡ ಒಂದು ಕತೆ ಇದೆ. ಸೊ ನಾವು ಇವಾಗ ಮೊನ್ನೆ ತಗೊಂಡಿರೋ ಒಂದು ಸಣ್ಣ ಟಾಪಿಕ್, ಐಫೋನಲ್ಲೇ ಮೊಬೈಲಲ್ಲೇ ಮಾಡಿರುವಂಥ ಶೂಟ್ ಅದು. ಯಾವುದೇ ಕ್ಯಾಮರಾಗಳನ್ನ ಯೂಸ್ ಮಾಡಿಲ್ಲ. ಜಾಸ್ತಿ ಜನ ಹೇಳಿರೋದು ಅದೇ, ತುಂಬ ದೊಡ್ಡದಾಗಿರ್ಬೇಕಿತ್ತು ನಿಮ್ಮದು, ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಆದರೆ ಒಂದು ಡೆಪ್ತ್ ತಗೊಂಡು ಹೋಗಿ ಒಮ್ಮೆಲೆ ಅಲ್ಲಿಂದ ಹೊರಗೆ ಬಂದಂಗೆ ಅನಿಸುತ್ತೆ ಅಂತ ತುಂಬ ಜನ ಈ ಥರ ಹೇಳಿದ್ದಾರೆ ಕಾಲ್ ಮಾಡಿಕೊಂಡು. ಎಲ್ರಿಗೂ ನಮಸ್ಕಾರ. ನಾವು ಮೊನ್ನೆ ಒಂದು ಮೂವಿ ಮಾಡಿದ್ದೇವೆ, ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಇವತ್ತು ಬಂದಿರೋದು. ಬೆಳಿಗ್ಗೆ ಒಂದು ಯಾವುದೇ ಇವರು ಒಂದು 4 ಜನ ಇದ್ವಿ ನಾವು, ಇಬ್ಬರು ಸ್ವಲ್ಪ ಬ್ಯುಸಿ ಇದ್ದಾರೆ ಹೊರಗೆ. ನಾವು 4 ಜನ, ನಾನು ಬೆಳಿಗ್ಗೆ ಎದ್ಕೊಂಡು ಸೀದಾ ಇವ್ರನ್ನ ಮಲಗಿದವ್ರನ್ನ ಎಬ್ಸ್ಕೊಂಡು ಹೋಗಿ ಮಾಡಿರುವಂಥ ಮೂವಿ ಇದು. ಒಂದು ಬೆಳಿಗ್ಗೆ ಒಂದು 8:30 ಆಗಿದೆ ಅನಿಸುತ್ತೆ. 8:30ಗೆ ಸ್ಟಾರ್ಟ್ ಮಾಡಿರೋ ಮೂವಿ ಒಂದು 1:30 ತನಕ ಶೂಟ್ ಮಾಡಿದ್ದೇವೆ, ಅಷ್ಟೇ ಶೂಟ್ ಮಾಡಿರೋದು. ಸೊ ಆ ಟೈಮಲ್ಲಿ ಹೋಗಲಿಕ್ಕೆ ಸ್ವಲ್ಪ ಅರ್ಜೆಂಟ್ ಇತ್ತು ಹೋಗಲಿಕ್ಕೆ, ಈ ಥರ ಎಲ್ಲ ಇದ್ದವಾಗ ಆ ಟೈಮಿಂಗಲ್ಲಿ ಮಾಡಿರುವಂಥ ಶೂಟು ಅಷ್ಟು ಬೇಗ, ಅಂದರೆ ಒಂದು ಮಧ್ಯಾಹ್ನ ತನಕನೂ ಶೂಟ್ ಆಗಿರಲಿಲ್ಲ. ಏನೇ ಒಂದು ಆ್ಯಕ್ಟಿಂಗ್ ಇದ್ದು ಒಂದು ಚೂರು ಕೂಡ ಸ್ಕಿಲ್ ಇಲ್ಲ ನಮಗೆ. ಈ ಥರ ಇದ್ದರೂ ಕೂಡ ಒಂದು ನೋಡೋಣ ಯಾವ ಥರ ಆಗುತ್ತೆ ಅಂತ ಒಂದು ಟ್ರೈ ಮಾಡೋಣ ಅಂತ ನಾವು ಒಂದು ಮಾಡಿರೋದು. ಸೊ ಅದೇ ಬೆಸ್ಟ್ ಟ್ರೈ ಅಂತ ನಮಗೆ ಒಂದು ತುಂಬ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಸಿಕ್ತು ನಮಗೆ. ಮಾವನಿಗೂ ಅಷ್ಟೇ, ಅವರು ಒಂದು ಚೂರು ಕೂಡ ಅದರಲ್ಲಿ ಆ್ಯಕ್ಟಿಂಗ್ ಇದು ಒಂದು ಚೂರು ಸ್ಕಿಲ್ ಗೊತ್ತಿಲ್ಲ, ನನಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಯಾವ ಥರ ಆಗುತ್ತೆ, ನಮಗೊಂದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಣ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಅದನ್ನ. ಸೊ ನೆಕ್ಸ್ಟ್ ಇವಾಗ ನಾವು ಅಂದ್ಕೊಂಡಿರೋ ದೊಡ್ಡ ಒಂದು ಕತೆ ಇದೆ. ಸೊ ನಾವು ಇವಾಗ ಮೊನ್ನೆ ತಗೊಂಡಿರೋ ಒಂದು ಸಣ್ಣ ಟಾಪಿಕ್, ಅದರಿಂದನೇ ಒಂದು ಸಣ್ಣದಾಗಿ ಒಂದು ಟಾಪಿಕ್ ತಗೊಂಡಿರೋದು. ನೆಕ್ಸ್ಟ್ ಇವಾಗ ದೊಡ್ಡದಾಗೆ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ದೇವೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ. ಸೊ ಅದರಲ್ಲಿ ತುಂಬ ಜನ ಹೇಳಿರುವಂಥದ್ದು ಲೆಂತ್ ಬೇಕಿತ್ತು, ಉದ್ದ ಬೇಕಿತ್ತು, ಸ್ವಲ್ಪ ಶಾರ್ಟ್ ಫಿಲ್ಮ್ ಉದ್ದ ಮಾಡಬೇಕಿತ್ತು ಅಂತ. ಸೀನ್ ಯಾವ ಥರ ಬರುತ್ತೆ ಏನಂತ ನಮಗೆ ಗೊತ್ತಿರಲಿಲ್ಲ ಅಲ್ವಾ. ಸೊ ಇವಾಗ ಇನ್ನೂ ಸ್ವಲ್ಪ ಮೆಚೂರ್ಡ್ ಆಗಿ ಒಳ್ಳೆ ಮಾಡಿ ಥಿಂಕ್ ಮಾಡಿಕೊಂಡು ಅದ್ರ ಬಗ್ಗೆ ಎಲ್ಲ ಕೂತು ಚರ್ಚೆ ಮಾಡಿ ಯಾವ ಥರ ಏನು ಬರುತ್ತೆ, ಫ್ರೇಮೆಲ್ಲ ಯಾವ ಥರ ಇಡೋಣ ಅಂತ ಎಲ್ಲ ಸ್ವಲ್ಪ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ನೆಕ್ಸ್ಟಿಗೆ ಒಳ್ಳೆ ರೀತಿಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಇದಕ್ಕೆ ತುಂಬ ಒಳ್ಳೆ ನಮಗೆ ರೆಸ್ಪಾನ್ಸ್ ಮಾಡಿದೆ ನಿಮ್ಮಿಂದ. ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ, ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಸೊ ನೆಕ್ಸ್ಟು ಇವಾಗ ನಮಗೆ ಇವಾಗ ಮೂವಿ ಮಾಡಬೇಕಂದ್ರೂ ಇನ್ವೆಸ್ಟರ್ಸ್ ಬೇಕು, ತುಂಬ ಅಮೌಂಟ್ ಎಲ್ಲ ಖರ್ಚೆಲ್ಲ ತುಂಬ ಇದೆ. ಯಾರಾದರೂ ಇನ್ವೆಸ್ಟರ್ಸು ಇದ್ದೀರಾ ಅಂದರೆ ನಮಗೆ ಹೇಳಿ, ಇದ್ದರೆ ನಾವು ಅದರದ್ದು ಕಲೆಕ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತೇವೆ. ತುಂಬ ನಿಮಗೆ ಅಂದರೆ ಈ ಥರ ಕಲೆಯಲ್ಲೆಲ್ಲ ಏನಾದರೂ ಸಪೋರ್ಟ್ ಇದ್ದರೆ, ಸಪೋರ್ಟ್ ಮಾಡಬೇಕನ್ಸಿದ್ರೆ ಮಾಡಿ, ನಮಗೆ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋಕ್ಕೆ ನಾವು ಇದು ಮಾಡ್ತೇವೆ. ಶಾರ್ಟ್ ಫಿಲ್ಮಿಂದನೇ ನಾವು ನಮ್ದು ಇವಾಗ ಫಸ್ಟ್ ಸ್ಟೆಪ್ಪು ಇದನ್ನ ಇಡ್ತಾ ಹೋಗ್ತಿರೋದು. ಒಳ್ಳೊಳ್ಳೆ ಮೂವಿಗಳನ್ನ, ಒಳ್ಳೊಳ್ಳೆ ಕಥೆಗಳು ಸಿಕ್ಕಿದರೆ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಹಿಂದೆ ಕೆಲಸ ಎಲ್ಲ ಮಾಡಿ ಯಾವ ಥರ ತೆಗಿಯೋದು, ಯಾವ ಥರ ಅದರ ಹಿಂದೆ ಸ್ವಲ್ಪ ನಮಗೆ ಅಂದರೆ ಸಪೋರ್ಟಿವ್ ಯಾರೂ ಇಲ್ಲ. ನಾವೇ ಮಾಡ್ತಿರೋದು. ಅದು ಕೂಡ ಮೊನ್ನೆ ಮಾಡಿರೋದು ಐಫೋನಲ್ಲೇ ಮೊಬೈಲಲ್ಲೇ ಮಾಡಿರುವಂಥ ಶೂಟ್ ಅದು. ಯಾವುದೇ ಕ್ಯಾಮರಾಗಳನ್ನ ಯೂಸ್ ಮಾಡಿಲ್ಲ. ಸೊ ಕ್ಯಾಮ್ರಾಗಳನ್ನ ಯೂಸ್ ಮಾಡಿದರೆ ಅದಕ್ಕೆ ಅದರದ್ದೇ ಆದ ತುಂಬ ರೆಂಟಸ್ಗಳಿದೆ. ಅದೇ ಯಾರಾದರೂ ಕೈಯಲ್ಲಿ ನಮ್ಮ ಹತ್ರ ಫ್ರೆಂಡ್ಸ್ ಹತ್ರ ಇದ್ದರೆ ಯೂಸ್ ಆಗುತ್ತೆ. ಆ ಥರ ಫ್ರೆಂಡ್ಸ್ ಯಾರೂ ಇಲ್ಲ ಕ್ಯಾಮರಾ ಎಲ್ಲ ನಮಗೆ ಜೋಡಿಸುವ ಹಾಗೆ. ಮೊನ್ನೆ ತುಂಬ ಜನ ಕಾಲ್ ಮಾಡಿಕೊಂಡು ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡಿದ್ದೀರಾ, ತುಂಬ ಈ ಥರ ಮಾಡಬೇಕಿತ್ತು ಅಂತೆಲ್ಲ ಕಾಲ್ ಮಾಡ್ಕೊಂಡೆಲ್ಲ ಹೇಳಿದ್ದಾರೆ ತುಂಬ ಜನ. ಜಾಸ್ತಿ ಜನ ಹೇಳಿರೋದು ಅದೇ, ತುಂಬ ದೊಡ್ಡದಾಗಿರ್ಬೇಕಿತ್ತು ನಿಮ್ಮದು, ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಆದರೆ ಒಂದು ಡೆಪ್ತ್ ತಗೊಂಡು ಹೋಗಿ ಒಮ್ಮೆಲೆ ಅಲ್ಲಿಂದ ಹೊರಗೆ ಬಂದಂಗೆ ಅನಿಸುತ್ತೆ ಅಂತ ತುಂಬ ಜನ ಈ ಥರ ಹೇಳಿದ್ದಾರೆ ಕಾಲ್ ಮಾಡಿಕೊಂಡು. ಸೊ ಅದೇ ನಮಗೆ ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನೂ. ನಾವು ಒಂದು ಯಾವ ಥರ ಪಬ್ಲಿಕ್ ರೆಸ್ಪಾನ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಯ್ತು ನಮಗೆ. ಸೊ ನೆಕ್ಸ್ಟಿಗೆ ಮಾಡುವಾಗ ತುಂಬ ಪ್ರಿಪೇರ್ಡ್ ಆಗಿ ನಾವು ಮಾಡ್ತೇವೆ. ಎಡಿಟರ್ಸು ಅದು ಇದು ಎಲ್ಲರನ್ನ ಕೂಡ್ಕೊಂಡು ನಾವು ಮಾಡ್ತೇವೆ ಅಂತ. ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡು ನೆಕ್ಸ್ಟಿಗೆ ಬರುವಂತಹ ವೀಡಿಯೋಗಳನ್ನ ಆದಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಕ್ವಾಲಿಟಿ ಎಲ್ಲನೂ ನಿಮಗೆ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಕೊಡೋಕ್ಕೆ ನಾವು ರೆಡಿ ಆಗ್ತಿದ್ದೀವಿ. ಆಮೇಲೆ ಇನ್ನೊಂದು, ಎಲ್ಲರೂ ಕಮೆಂಟ್ಗಳನ್ನ ವಾಟ್ಸಪ್ಪಲ್ಲಿ ಬಂದು ಮಾಡ್ತಿದ್ರು. ತುಂಬ ಜನರಿಗೆ ಹೇಳಿದೆ ಅಲ್ಲೇ ಮಾಡಿ ಕಮೆಂಟ್ ಅಂತ, ಮತ್ತು ಎಲ್ಲರೂ ವಾಟ್ಸಪ್ಪಲ್ಲೇ ಬಂದು ಕಮೆಂಟ್ ಮಾಡ್ತಿದ್ರು. ಸೊ ನೆಕ್ಸ್ಟ್ ಬರುವಂಥದ್ದು, ನಿಮಗೆ ಏನೇ ಒಪಿನಿಯನ್ಗಳಿದ್ರು ಅಲ್ಲೇ ಹೇಳಿ ನಮಗೆ. ಅಂದರೆ ಆ ಒಂದು ವೀಡಿಯೋದಲ್ಲಿ ಕಮೆಂಟ್ಗಳೆಲ್ಲ ಜಾಸ್ತಿ ಬಂದರೆ ವೀಡಿಯೋ ರನ್ ಆಗುತ್ತೆ, ಒಳ್ಳೆ ಯೂಟ್ಯೂಬ್ ತನ್ನಷ್ಟಕ್ಕೆ ಪುಷ್ ಮಾಡಿ ಕೊಡುತ್ತೆ. ನೀವು ಕಮೆಂಟ್ಸ್ಗಳನ್ನ ಲೈಕ್ ಮಾಡೋಣ ಅಲ್ಲಿಯೇ ಮಾಡಿದರೆ ನಮಗೆ ಆ ವಿಡಿಯೋ ನೆಕ್ಸ್ಟು ನಮಗೆ ಒಳ್ಳೆ ಓಡುತ್ತೆ ಆ ವಿಡಿಯೋಗಳು.
ಯೂಟ್ಯೂಬು ಅದು ಸೆನ್ಸರಿಂದ ಚೆನ್ನಾಗಿ ಓಡುತ್ತೆ. ನೀವು ಕಮೆಂಟ್ಗಳನ್ನೆಲ್ಲ ಅಲ್ಲೇ ಮಾಡಿದರೆ ಏನೇ ಅದರದ್ದು ಡೀಟೇಲ್ಸ್ಗಳಿದ್ರೆ, ನಮಗೆ ತಪ್ಪುಗಳನ್ನಾಗಿರ್ಬೋದು, ಸರಿಗಳನ್ನಾಗಿರ್ಬೋದು, ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಏನು ಅನಿಸಿದ್ರೆ ಅದನ್ನ ಅಲ್ಲೇ ಹೇಳಿ. ಆವಾಗ ನಮಗೆ ಒಂದು ಆ ಕಮೆಂಟ್ ಬಂದಾವಾಗ ನಮಗೂ ಓಕೆ ಈ ಥರ ನೆಕ್ಸ್ಟಿಗೆ ಯಾವುದನ್ನೆಲ್ಲ ಸರಿ ಮಾಡ್ಕೊಬೇಕು, ಇದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಮಗೂ ಅಲ್ಲಿ ನೆಕ್ಸ್ಟಿಗೆ ಸರಿ ಮಾಡ್ಕೊಳ್ಳೋಕ್ಕೆ ನಮಗೂ ದಾರಿ ಇರುತ್ತೆ. ಇನ್ನೊಂದು ದೊಡ್ಡ ವಿಷಯ ಏನಂದರೆ, ಯಾರಿಗಾದರೂ ಶಾರ್ಟ್ ಫಿಲ್ಮ್ಗಳನ್ನ ಮಾಡಬೇಕು ಅಂದರೆ, ಹೊಸದಾಗಿ ನಾವು ಕಲಿತಿದ್ದೀವಿ, ಸ್ವಲ್ಪ ಕ್ಯಾಮರಾದಲ್ಲೆಲ್ಲ ವರ್ಕಿಂಗ್ ಗೊತ್ತಿದೆ, ಈ ಥರ ಎಲ್ಲ ಇದ್ದರೆ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ನಮಗೆ ಬನ್ನಿ. ಅಂದರೆ ಇವಾಗ ಒಂದು 2-3 ಟೀಮ್ಗಳು ಕೂಡ ಒಟ್ಟಿಗೆ ಇದ್ದೇವೆ ನಾವು. ಅವ್ರಿಗೆಲ್ಲದಕ್ಕೂ ನಾವು ಒಟ್ಟಿಗೆ ಸೇರಿಕೊಂಡು ಜೊತೆಯಾಗಿ ಬೆಳೆಯೋಣ ಅಂತ ಹೇಳ್ತಿದ್ದೀನಿ. ಏನಕ್ಕಂದರೆ ಶಾರ್ಟ್ ಫಿಲ್ಮ್ಗಳ ಇಂಟ್ರೆಸ್ಟು ತುಂಬ ಜನರಿಗೆ ಇದೆ ಇವಾಗ. ಸೊ ಅದೇ ಹುಡುಗರಾಗಿರ್ಬೋದು, ಏಜ್ ಆಗಿರೋದು ಕೂಡ ಆಗಿರ್ಬೋದು. ಅಂದರೆ ಅಮೌಂಟದ ವಿಷಯ ಒಂದು ಇವಾಗ ಯಾವುದೂ ಇಲ್ಲ. ಅಮೌಂಟ್ ನಮಗೂ ಇವಾಗ ಯೂಟ್ಯೂಬಿಂದ ಏನು ಅಮೌಂಟು ನಮಗೆ ಬರ್ತಿಲ್ಲ, ನಾವೇ ಹಾಕೋದಾಗಿದೆ ಯೂಟ್ಯೂಬ್ಗೆ. ಎಲ್ಲರೂ ಯೂಟ್ಯೂಬಿಂದ ಅರ್ನ್ ಮಾಡ್ತಿದ್ದಾರೆ. ಸೊ ನಾನು ಅದಕ್ಕೇ ಹಾಕ್ತಿದ್ದೀನಿ, ಉಲ್ಟಾ ಆಗ್ತಿದೆ. ಸೊ ಎಲ್ಲರೂ ಸಪೋರ್ಟ್ ಯಾರಾದರೂ ಇದ್ರೆ, ನಿಮ್ಮಷ್ಟಕ್ಕೆ ಯಾರಾದರೂ ಇಂಟ್ರೆಸ್ಟಲ್ಲಿ ನೀವು ಅಮೌಂಟ್ ಇಲ್ಲದೆ ಸೊ ಕಲಿಬೇಕು ಇಂಥವರೆಲ್ಲ ಇದ್ದರೆ ಬನ್ನಿ, ಒಟ್ಟಿಗೆ ಸೇರಿಕೊಂಡು ಕೊಲ್ಯಾಬ್ ಮಾಡ್ಕೊಳ್ಳೋಣ, ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಗಳನ್ನ ಮಾಡೋಣ. ನೆಕ್ಸ್ಟಿಗೆ ಫ್ಯೂಚರಲ್ಲಿ ಒಳ್ಳೆ ಚಾನ್ಸ್ಗಳು ಬಂದರೆ ಆವಾಗ ನೋಡ್ಕೊಳ್ಳೋಣ. ಎಲ್ಲರೂ ಜೊತೆಯಾಗಿ ಮುಂದೆ ಹೋಗೋಣ ಅಂತ ಹೇಳ್ತೀನಿ. ಮೊನ್ನೆದು ಹೇಳ್ಬೇಕಂದ್ರೆ ಅದೇ, ನಾವು ಇವಾಗ 4 ಜನ ಸೇರ್ಕೊಂಡು ಮಾಡಿರುವಂಥದ್ದು. 2 ಕ್ಯಾಮರಾ ವರ್ಕ್ ಮಾಡಿದ್ರು, ಸೊ 2 ನಾವು ಆ್ಯಕ್ಟ್ ಮಾಡಿದ್ದೀವಿ ಅದರಲ್ಲಿ. ಅದೇ ಒಂದು ಶಾರ್ಟ್ ತೆಗಿಲಿಕ್ಕೆ ನಮಗೆ ಒಂದು 20-21 ಈ ಥರ ಎಲ್ಲ ಶಾರ್ಟ್ಸ್ ಎಲ್ಲ ನಮ್ಮ ಭಾವನೆ ತಗೊತಿದ್ರು. ಸೊ ಹಾಗೆ ನಾವು ಖಾಲಿ ಒಂದು ಮಧ್ಯಾಹ್ನದಲ್ಲಿ ಒಂದು ಸೀನ್ ತೆಗಿಬೇಕಂದ್ರೆ ತುಂಬ ಹೊತ್ತೆಲ್ಲ ಹಿಡಿದಿತ್ತು. ಆ ಮಧ್ಯಾಹ್ನದೊಳಗೆ ನಾವು ಶೂಟ್ ಮಾಡಿಕೊಂಡು ಈ ಥರ ಎಲ್ಲ ಅದು ಆ ಒಂದು 4 ಮಿನಿಟ್ಸು ಏನೋ ಸಮಥಿಂಗು ವೀಡಿಯೋಸ್ನ ಮಾಡಿರೋದು. ನೆಕ್ಸ್ಟಿಗೆ ಚೆನ್ನಾಗಿ ಮಾಡ್ತೇವೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಸ್ವಲ್ಪ ನಿಮಗೆ ಯಾವುದೇ ಥರದ ಕಳನ ಮೂಡಿಸಲ್ಲ, ಚೆನ್ನಾಗಿ ಮಾಡ್ತೇವೆ ಅಂತ ಒಂದು ಭರವಸೆ ಕೊಡ್ತೇನೆ ನಾನು. ಸೊ ಮುಂದೆ ಒಳ್ಳೊಳ್ಳೆ ಕತೆಗಳನ್ನ ನಿಮ್ಮ ಮುಂದೆ ತರ್ತೇವೆ ನಾವು. ದೊಡ್ಡದಾಗಿ ಟೀಮ್ ಕಟ್ಕೊಂಡು ಮುಂದೆ ಒಳ್ಳೊಳ್ಳೆ ಕತೆಗಳ ಜೊತೆ ನಿಮ್ಮ ಮುಂದೆ ಬರ್ತಿರ್ತೇವೆ. ಅಲ್ಲಿವರೆಗೂ ನಮಗೆ ಇದಕ್ಕೆ ಯಾವ ಥರ ಒಳ್ಳೆ ನಮಗೆ ಸಪೋರ್ಟ್ ಮಾಡಿದ್ದೀರಾ, ನೆಕ್ಸ್ಟು ಮುಂದೆ ಬರುವಂತಹ ಕೆಲವೊಂದು ಶಾರ್ಟ್ ಫಿಲ್ಮ್ಗಳಾಗಿರ್ಬೋದು, ವ್ಲಾಗ್ಸ್ಗಳಾಗಿರ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡಿ. ನೀವು ಈ ವಿಚಿತ್ರ ವೀಡಿಯೋಗಳಿಗಾಗಿ, ಶಾರ್ಟ್ ಫಿಲ್ಮ್ಗಳಿಗಾಗಿ ನಮ್ಮ ಕಿರಿಕ್ ಪಾಪ್ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವನು ಕೂಡ ನಮ್ಮ ಜೊತೆ ಮೊನ್ನೆ ಕ್ಯಾಮರಾ ವರ್ಕ್ ಮಾಡಿರೋನು. ನಮ್ಮ ಟೀಮ್ ಬಗ್ಗೆ ಏನಾದರೂ ಮಾತಾಡ್ಲಿಕ್ಕಿದ್ರೆ, ಆಮೇಲೆ ನೆಕ್ಸ್ಟ್ ಬರುವ ಪ್ರಾಜೆಕ್ಟ್ಗಳ ಬಗ್ಗೆ ಆಗಿರ್ಬೋದು ಏನಾದರೂ ಇದ್ದರೆ ಇನ್ನೊಂದೆರಡು ಮಾತು ಹೇಳ್ತಾನೆ, ಕೇಳ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ, ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತಿಗೆ ಹೇಳುದ ಇವಾಗ ಹಲ್ಲಿಸ್ತಿದ್ದಾರೆ, 9 ಗಂಟೆ ಆಯಿತು. ಇದು ಕಿರುಮುತ್ತದೆ ಈಗಲ್ಲ, ನಾವು ಒಟ್ಟಿಗೆ ಹೋಗೋ ಮಾರೆ. ಆವೆಲ್ಲ ಇದ್ದೆ ಸಾಯ್ತಿರೋ, ಬೇಗ ಹೋಗ್ಬೇಕು. ಎಂತ ಮಾರ ಕುಂತ್ಲೆ ತಂದು ಚಪ್ಪಲ್ ದೊಂಕುದು ಮಾಡಿ ಯಾರು ಹಿಡಿದ್ರು ಕುಂತ್ಯ ಮಾಮಾ ಚರ ಮಾಮಾ ಸ್ಲಿಪ್ಪರ್ ಬೋರ್ಡ್ ಕಟೌನ್ ಆಕ್ಷನ್. ಇರೋದೇ ಇದಕ್ಕೆ ನೀರ್ಲು ಹೊರಬಿದ್ದ ನಿಗ್ಲಿ. ಇದು ಬಾಲ್ತಾಡ. The next day. Action. Ready? Action. ಬಲೆ ಲಕಂಬಲಿ
ಬಲೆ ಯಾವ ಬೈರ ಸೋಜು ಅವೇ ರೂಟ್ ಬರ್ನಾಗ ಏನ ನಿಕ್ಲೇನು ಅಲ್ಲ ನಿಗ್ಲ ಅಂತ अरे आ जाओ ಪರ್ಪಲ್ ತುಲ ಎಲ್ಲ ನಮ್ಮ ರೋಡು ಇದು ಬತ್ತಿನು ಅಲ್ಲ ಅಲ್ಪನ ಬೆಲೆ ಅತ್ತೆ ತಪ್ಪು ನಂದು ಮಾರ ರೋಡ್ ನಮ್ಮ ಒಂದು ತಪ್ಪು ಪೊಸಿಷನ್ ಅದು ತಪ್ಪು ಫುಲ್ ರಮ್ಮ ಎಂಜಾಯ್ ಯಾವ ನಾಂಡ ಯಾವ್ಯಾವ ಅವತ್ತಿ ಅವು ಕರೆಕ್ಟ್ ಆತ ನಾನು ನಿಗಲ್ ಬಲೆ ಬರಂ ಜರ ಕೂಂಡಿರ ನಂಜಿ ಏ ಬಾಬಾ ಇರ ಬರ್ರೆ ಏರ್ವಾಣಿ ಅಜ್ಜಿ ಬಾ 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 ಐಕಿಗ ತೊಂದ್ರೆ ಬಾ 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 ಬಾರ ತಾಗ್ತದೆ ಬೆನ್ನ ಬಾದ